ಹಲೋ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ರಮ್ಯಾ ಕಾಂಗ್ರೆಸ್ ಬಿಡ್ತಾರೆ, ಬಿಜೆಪಿ ಸೇರ್ತಾರೆ, ಇಂಥ ಒಂದು ರೂಮರ್ ಕೇಳ್ತಾನೆ ಬರ್ತಾ ಇದೀವಿ. ಆದ್ರೆ ಈಗ ರಮ್ಯಾ ಅವರ ತಾಯಿ ರಮ್ಯಾ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನಾನ್ ಹೇಳ್ತಾ ಇದೀನಿ, ಕೇಳಿ. ಮಾಜಿ ಸಂಸದೆ ರಮ್ಯಾ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋ ಗುಸುಗುಸು ಕೇಳಿ ಬರ್ತಾ ಇದೆ. ಆದ್ರೆ ಅವರ ತಾಯಿ ರಂಜಿತಾ ಅವರು ಮಾತ್ರ ನನ್ನ ಮಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬೆನ್ನಲ್ಲೇ ಮಾಜಿ ಸಂಸದೆ ನಟಿ ರಮ್ಯಾ ಕಮಲ ಪಕ್ಷ ಸೇರ್ತಾರೆ ಅನ್ನೋ ಹಲವಾರು ರೂಮರ್ಸ್ ಹುಟ್ಕೊಂಡ್ವು. ಈ ಗಾಳಿ ಸುದ್ದಿಗೆ ಇಂಪು ನೀಡುವಂತೆ ಉಪಚುನಾವಣೆ ಪ್ರಚಾರಕ್ಕೂ ಬಾರದೆ ಪಕ್ಷದ ವೇದಿಕೆಗಳಲ್ಲೂ ಕಾಣಿಸ್ಕೊಳ್ದೆ ಕಾಂಗ್ರೆಸ್ನಿಂದ ರಮ್ಯಾ ದೂರ ಇದ್ರು. ಆದ್ರೆ ಇದಕ್ಕೆಲ್ಲ ರಮ್ಯಾ ಅವರ ತಾಯಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಂಜನಗೂಡಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆಗೆ ಬಂದಿರುವ ರಂಜನಾ ಅವರು ಮತಯಾಚನೆ ಮಾಡಿ ಮಾತನಾಡಿದ್ರು. ನನ್ನ ಮಗಳಿಗೆ ಅನಾರೋಗ್ಯದ ಕಾರಣ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬರಲು ಸಾಧ್ಯವಾಗ್ತಿಲ್ಲ. ಆದ್ರೆ ತಮಗಾಗದ ಕೆಲವರು ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ರಮ್ಯಾ ಸೇರ್ತಾ ಇದ್ದಾರೆ ಅಂತ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಇದನ್ನ ಯಾರು ನಂಬಾರ್ದು. ಮಗಳು ರಮ್ಯಾ ಗುಣಮುಖಳಾದ ತಕ್ಷಣವೇ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ನಂಜನಗೂಡು ವ್ಯಾಪ್ತಿಯಲ್ಲಿ ಮಹಿಳೆಯರು ಕಾಂಗ್ರೆಸ್ನತ್ತ ಒಲವು ತೋರ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕಳಲೆ ಕೇಶವಮೂರ್ತಿ ಅವರ ಗೆಲುವು ಖಚಿತ ಅಂತ ಕೂಡ ರಮ್ಯಾ ಅವರ ತಾಯಿ ಹೇಳಿದ್ದಾರೆ. ಒಟ್ನಲ್ಲಿ ರಮ್ಯಾ ಅವರ ತಾಯಿ ಹೇಳೋದು ಒಂದೇ, ರಮ್ಯಾ ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿ ಸೇರಲ್ಲ ಅಂತ. ನಿಮ್ಗೇನ್ ಅನ್ಸುತ್ತೆ? ನಿಮ್ ಪ್ರಕಾರ ರಮ್ಯಾ ಕಾಂಗ್ರೆಸ್ ನಲ್ಲೇ ಇರ್ಬೇಕಾ ಅಥವಾ ಬಿಜೆಪಿಗೆ ಸೇರ್ಬೇಕಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.